ಕೆಲವರು ಜಾಸ್ತಿಯಾಗಿ ತಮಾಷೆ ಮಾಡುದೇನಂತ ಕೇಳಿದ್ರೆ ಕನ್ನಡ ಮಾತನಾಡ್ಲಿಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಕನ್ನಡ ಮಾತನಾಡ್ಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಕನ್ನಡ ಜಾಸ್ತಿ ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಾತಿಶಾಲಿ ಅಂತ, ಮಂಗಳೂರಿನ ಹುಡುಗ. ನಮ್ಮನ್ನು ತಮಾಷೆ ಮಾಡುವವರು, ನಮ್ಮನ್ನು ಗೇಲಿ ಮಾಡುವವರಿಗೆ ನಾನು ಹೇಳುವಂತಹ ಮಾತು ಏನಂತ ಕೇಳಿದ್ರೆ, ನೀವು ತಮಾಷೆ ಮಾಡ್ಕೊಂಡೇ ಇರಿ. ನಿಮಗೆ ಖುಷಿ ಆಗುದಾದರೆ ಎಷ್ಟು ಬೇಕಾದ್ರೂ ತಮಾಷೆ ಮಾಡಿ. ಒಂದಲ್ಲ ಒಂದು ದಿವಸ ನಮಗೆ ಸಹ ಅಂತಹ ಸಂದರ್ಭ ಬಂದ್ರೆ, ಬೇರೆಯವರನ್ನು ತಮಾಷೆ ಮಾಡ್ಲಿಕ್ಕೆ ಸಂದರ್ಭ ಬಂದ್ರೆ ನಾವು ತಮಾಷೆ ಮಾಡ್ಲಿಕ್ಕೆ ನಾವು ರೆಡಿ ಇಲ್ಲ. ಯಾಕೆಂತ ಕೇಳಿದ್ರೆ, ನೀವು ಮಾಡಿದಂತಹ ತಮಾಷೆಯಿಂದ ನೋವು ನಮ್ಮ ಮನಸ್ಸಿಗೆ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ನಾವು ಮತ್ತೊಬ್ಬರನ್ನು ನೋವು ಮಾಡ್ಲಿಕ್ಕೆ ನಾವು ರೆಡಿ ಇಲ್ಲ. ಮತ್ತೆ ಈ ಪ್ರಪಂಚ ಎನ್ನುವುದು ಒಂದು ವಿಶಾಲವಾದಂತಹ ಲೋಕವಾಗಿದೆ. ಇದರಲ್ಲಿ ಎಲ್ಲಿಯೂ ಬೇಕಾದ್ರೂ ಹೋಗಿ ನಾವು ಸಮಾಧಾನದಿಂದ ಶಾಂತಿಯಿಂದ ಇರಬಹುದು. ಆದ್ರೆ ನಮ್ಮ ನಾಡಿನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡುತ್ತಿರುವಂತಹ ಎಷ್ಟೋ ಜನರನ್ನು ತಮಾಷೆ ಮಾಡಿಕೊಂಡು ಹಾಕುವಂತಹ ವಿಡಿಯೋಗಳು ಅಂದ್ರೆ ಖುಷಿ ಪಡಿಸ್ಬೇಕು ಅಂತ ನಾವು ಭಾವಿಸ್ಕೊಂಡು ಮತ್ತೊಬ್ಬರನ್ನು ನೋವು ಮಾಡಿಕೊಂಡು ನಾವು ವಿಡಿಯೋ ಮಾಡಿದ್ರೆ ಅದರ ಲಾಭ ನಾವು ಪಡ್ಕೊಳ್ಬಹುದು. ಆದ್ರೆ ಅದು ಕೊನೆಗೆ ನಮ್ಗೆ ಅದು ಮುಳ್ಳಾಗಿ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರ ನಾನು ಯಾರನ್ನು ತಮಾಷೆ ಮಾಡದೆ ನನ್ನನ್ನು ತಮಾಷೆ ಮಾಡುವವರಿಗೆ ಅದು ಅವರಿಗೆ ಖುಷಿ ಆಗತ್ತೆ ಅಂತ ಭಾವಿಸಿಕೊಂಡು ನಾನು ಅವರಿಗೆ ಹೇಳುವಂತಹ ಮಾತು, ನಿಮಗೆ ಖುಷಿ ಆಗುದಾದ್ರೆ ಎಷ್ಟು ಬೇಕಾದ್ರೂ ವಿಡಿಯೋ ಮಾಡಿ ಹಾಕೊಳ್ಳಿ. ತಮಾಷೆ ಮಾಡುದಾದ್ರೆ ತಮಾಷೆ ಮಾಡ್ಕೊಳ್ಳಿ. ಕೆಲವರು ಜಾಸ್ತಿಯಾಗಿ ತಮಾಷೆ ಮಾಡುದೇನಂತ ಕೇಳಿದ್ರೆ ಕನ್ನಡ ಮಾತನಾಡ್ಲಿಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಕನ್ನಡ ಮಾತನಾಡ್ಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಕನ್ನಡ ಜಾಸ್ತಿ ಮಾತನಾಡ್ಲಿಕ್ಕೆ ಆಗಲ್ಲ ನನಗೆ. ಅದಕ್ಕೋಸ್ಕರ ಕನ್ನಡದಲ್ಲಿ ಯಾವ ರೀತಿಯಲ್ಲಿ ಮಾತನಾಡ್ಬೇಕು ನಾವು ಮಾತನಾಡಿಕೊಂಡು ಇದ್ದೇನೆ. ಸ್ವಲ್ಪ ಆಚೆ ಈಚೆ ಆಗತ್ತೆ, ಎಲ್ಲಾ ಜನರಿಗೆ ನಾಲಿಗೆ ಸರಿ ಇರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ನನ್ನ ನಾಲಿಗೆನೂ ಹಾಗೆ ಅಂತ ಭಾವಿಸಿದ್ದೇನೆ ನಾನು. ಈಗ ನೀವು ಹೇಳುವಂತಹ ಈ ತಮಾಷೆಯಿಂದ ನೀವು ತಮಾಷೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ನಾನು ಕನ್ನಡ ತುಂಬಾ ಚೆನ್ನಾಗಿ ಮಾತನಾಡ್ಲಿಕ್ಕೆ ನಾನು ಪ್ರಯತ್ನ ಪಡುತ್ತಾ ಇದ್ದೇನೆ. ಅದಕ್ಕೋಸ್ಕರ ನೀವು ಇನ್ನೂ ತಮಾಷೆ ಮಾಡಿ ನನಗೆ ಕನ್ನಡ ಚೆನ್ನಾಗಿ ಮಾತನಾಡ್ಲಿಕ್ಕೆ ಬರ್ಲಿ ಅಂತ ಭಾವಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.